स्वागत है आप सभी का R1 न्यूज में। मैं आपके साथ साबिर मुकाशी। बाबा साहेब अंबेडकर ಮುಂದೆ ನಿಂತು ನಾವು ನ್ಯಾಯ ಕೇಳ್ತೀವಿ। ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನ್ಯಾಯ ಕೊಡ್ತಾರೆ ನಮಗೆ ವಿಶ್ವಾಸ ಇದೆ। ಮಾನ್ಯ ಅಧಿಕಾರಿಗಳೇ, ನಾವು ನಿಮ್ಮ ಹೇಳಲು ಒಂದೇ, ಈಗ 15 ದಿವಸದಿಂದ ನಿಮಗೆ ಹಲವಾರು ಮನೆಗಳನ್ನು ಕೊಟ್ಟು ನೀವು ವ್ಯವಹಾರವನ್ನು ಕೂಡ ಮಾಡಿದಿರಿ। ಇನ್ನುವರೆಗೂ ಯಾವುದೇ ಕಾರ್ಮಿಕರನ್ನು ತಗೊಳ್ಳದೆ ಮತ್ತೆ ನಿಮಗೆ ಸಮಾಜಕ್ಕೆ ನೀಡಕ್ಕೆ ಬಂದಿದ್ದೀರಾ? ಆರಕ್ಷಣೆ ಮಾಡಿದ್ರೆ ಮಾಡಿ ಹಾಗೆಲ್ಲ ನೀವು ನಮಗೆ ಬಂದು ಒಬ್ಬ ನೀವು ಜೋಪಾನ ಮಾಡ್ತಾ ಇದ್ದೆ, ಅವ್ರನ್ನ ಅರೆಸ್ಟ್ ಮಾಡಿ ಸಸ್ಪೆಂಡ್ ಮಾಡಿ ನಾವು ಡಿಸಿಟ್ ಮಂದಿ ಕೊಟ್ಟಿದ್ವಿ, ತಹಸೀಲ್ದಾರ್ ಕೊಟ್ಟಿದ್ವಿ, ನಾವು ನ್ಯಾಯವಾಗಿ ಕೇಳ್ತಾರೆ ಎಷ್ಟೋ ಮಾತೇ ಇಲ್ಲ, ಇಲ್ಲಿ ಹೋಗಂಗಿಲ್ಲ ಎಲ್ಲರಿಗೂ ಎಷ್ಟು ಮಾಡ್ತಿದ್ರೆ ಇದೇ ಮಾತು, ಇದೇ ಬೇರೆ ಯಾರ ಸಮಾಜಕ್ಕೆ ಅನ್ಯಾಯ ಮಾಡಿ ಈ ತರ ಸುಮ್ ಕೊಡ್ತಿದ್ರೆ ಯಾವಾಗ ಅರೆಸ್ಟ್ ಮಾಡಿ ಇನ್ಕೌಂಟರ್ ಮಾಡ್ತಿದ್ರೆ ನಮಗೆ ಅರೆಸ್ಟ್ ಮಾಡಿ ನಮಗೆ ನೋಡೋಣ ಎಷ್ಟು ಚೆನ್ನಾಗಿ ಅರೆಸ್ಟ್ ಮಾಡ್ತಿದ್ರೆ। ನ್ಯಾಯವಾಗಿ ಕೇಳ್ತಿದ್ದೆ ಮಾನ್ಯ ಅಧಿಕಾರಿಗಳೇ, ನಾವು ಯಾರ ಮೇಲೆ ಅನ್ಯಾಯ ಮಾಡ್ತಾ ಇಲ್ಲ, ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ, ಬೈತಿದೆ ತಾಯಿ ಇವತ್ತು ಇಡೀ ರಾಷ್ಟ್ರಕ್ಕೆ ಎಲ್ಲರಿಗೆ ಸಮಾನತೆ, ಎಲ್ಲರಿಗೆ ಸಮಾನ ಹಕ್ಕು ಅಂತ ಕೊಟ್ಟಿದಂತ ವಿಶ್ವರತ್ನ ಬಾಬಾ ನಮ್ಮ ಇವತ್ತು ತುತ್ತು ಮತ್ತು ಹಸಿನಲ್ಲಿ ಪದವನ್ನು ತಾಯಿ ತಂಗಿ ಅನ್ನದೆ ಪಡೆದು ನಮ್ಮ ಸಮಾಜಕ್ಕೆ ಅವರು ಮಾತನಾಡಿದ ಇಂಥ ಅಧಿಕಾರಿಯನ್ನ ನೀವು ಸಪೋರ್ಟ್ ಮಾಡಿ ಮತ್ತೆ ಅವರನ್ನು ಬಚಾವ್ ಮಾಡಿ ಕೆಲಸವನ್ನು ಮಾಡ್ತಾ ಇದ್ರೆ ಮತ್ತೊಮ್ಮ ಹೇಳ್ತಾ ಇದ್ರೆ ನೀವು ಎಲ್ಲಿಂದ ಮಾಡಿ ಅಲ್ಲಿ ಬರೀ ಅಂತ ಎಷ್ಟು ದಿವಸ ತರಬೇಕು, ಎಷ್ಟು ದಿವಸ 15 ದಿವಸದಿಂದ ಆಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಆಗ್ತಾ ಇದೆ। ನಮ್ಮ ಬಂಜಾರ ಸಮಾಜದಲ್ಲಿ ಎಲ್ಲ ಭಾಷೆಗಳಿಂದ ನಮ್ಮನ್ನು ಕೇಳ್ತಾ ಇದ್ದಾರೆ, ನೀವು ಬಂಜಾರ ಸಮಾಜದವರು ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಸಂಖ್ಯೆಯಲ್ಲಿ ಇಟ್ಟಿರುವ ಸಮಾಜಕ್ಕೆ ಇಂಥ ಒಂದು ಅಧಿಕಾರಿ ಇರ್ತಾರಂದ್ರೆ ನೀವು ಎಲ್ಲರೂ ಮನೆಯಲ್ಲಿ ಮನೆಯ ಅಧಿಕಾರಿಗಳಿಗೆ ನೀವು ಅವರನ್ನು ಅದೇ ಕೆಲಸವನ್ನು ಅಧಿಕಾರಿಯನ್ನು ಅವರಿಗೆ ಉಪರಕ್ಷಣೆ ಮಾಡಿದ್ರೆ ನಾವಿಲ್ಲಿ ಬರ್ತೀವಿ। ನಾವೆಲ್ಲ ಶಾಂತದಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ। ನಾವು ಸಂಬಂಧಪಟ್ಟ ಅಧಿಕಾರಿ ಏನ आड़ो पाच मंदी निकाल एकादवरನ್ನ ಸಸ್ಪೆಂಡ್ करना। ಗೋಪಾಲ್ ಚವ್ಹಾಣ್ ಅವರ ನೇತೃತ್ವದಲ್ಲಿ ಇಂದು ನಾವು ಶಾಂತಿಯುತವಾಗಿ ಮಾನ್ಯ ಜಿಲ್ಲಾಧಿಕಾರಿ ಮಾಡಿ ಇವರನ್ನು ರೌಡಿ ಸೀಟಲ್ಲಿ ಸೇರಿಸಿ ಇವರು ಯಾವುದೇ ಇದು ಏನಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳ
ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಏನು ಬಿಜಾಪುರ ಹೃದಯ ಭಾಗದಲ್ಲಿ ಇರುವ ಸಿದ್ದೇಶ್ವರ ಗುಡಿದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಏನು ಹೋರಾಟದ ಉದ್ದೇಶ ಏನಪ್ಪಾ ಅಂದರೆ ನಮ್ಮ ಬಂಜಾರ ಸಮಾಜದ ಒಬ್ಬ ರೈತನಿಗೆ ಯಾವ ಥರ ಅವ್ರು ಬೈದಿದ್ದಾರೆ ಅಂದ್ರೆ ಅವ್ರ ಹೆಸರು ಯುವರಾಜ ತಲ್ಲ ಅವರು ನಾಲಾಯಕ್ ನಿಂಬರ್ಗಿ ಅಂತ ಅವ್ರ ಹೆಸರು ಇವತ್ತಿಗೆ ಅವ ಯುವರಾಜ್ ಅಂತ ಅನ್ಕೊಳಕ್ಕೆ ಲೈಕ್ ಇಲ್ಲ ನಾಲಾಯಕ್ ನಿಂಬರ್ಗಿ ಅನ್ನೋ ತಲಾಟಿ ಏನದಾರಲ್ಲ ಆ ಸ್ಥಾನ ಎಂಥ ಸ್ಥಾನಪ್ಪ ಅಂದ್ರೆ ಪವಿತ್ರ ಸ್ಥಾನ ಅದು ಅವರಿಗೆ ನಾವು ಪ್ರತಿಯೊಬ್ಬರ ರೈತರ ಹೋಗಿ ಅವ್ರಿಗೆ ಸಲ್ಯೂಟ್ ಹೊಡಿತಾರೆ ಸಲ್ಯೂಟ್ ಹೊಡೆಯೋದು ಲೈಕ್ ಇಲ್ಲವ ಅಂಥವ ಲೋಫರ್ ನನ್ನ ಮಗ ಅವ ಅಂಥವ್ರಿಗೆ ನೀವು ಅವ್ರಿಗೆ 15 ದಿವಸ ಆಯ್ತು ಅವ್ರಿಗೆ ಇದು FIR ಆಗ್ಯದ FIR ಆದರೂ ಕೂಡ ನೀವು ಅವ್ರಿಗೆ ಹಿಡಿದ ಅವ್ರಿಗೆ ಒಳಗೆ ಹಾಕಿಲ್ಲ ಅದಕ್ಕೆ ನಮಗೆ ಬಂಜಾರ ಸಮಾಜಕ್ಕೆ ನ್ಯಾಯ ನೀವು ಒದಗಿಸಿ ಕೊಡ್ತಾ ಇಲ್ಲ ಅದಕ್ಕೆ ನಮ್ಮ ಇವತ್ತು ನಾವು ಹೋರಾಟ ಮಾಡಿದ್ದೀವಿ ಎದಕ್ಕಪ್ಪ ಅಂದ್ರೆ ನಮಗೆ ನ್ಯಾಯ ಬೇಕು ನ್ಯಾಯ ಬೇಕಂದ್ರೆ ಏನು ನಿಂಬರಿಗೆ ಅಂತ ನಾವು ಅದನ್ನ ವ್ಯಕ್ತಿ ಅವರಿಗೆ ತಂದು ಅವ್ರಿಗೆ ಸಸ್ಪೆಂಡ್ ಮಾಡಬೇಕು ಇಲ್ಲ ಬೇರೆ ಕಡೆ ವಾಚ್ಮೆನ್ ಕೆಲಸ ಮಾಡ್ತೀವಿ ಅಂದ್ರೆ ಅವ್ರಿಗೆ ಯಾರು ಹಚ್ಕೋಬಾರ್ದು ಆ ಥರ ಅವನ ಸರ್ಟಿಫಿಕೇಟ್ ಇದು ಮಾಡಿ ಒಗಿಬೇಕು ಆಮೇಲೆ ಅವರಿಗೆ 7 ವರ್ಷ ಅವರಿಗೆ ಜೈಲು ಶಿಕ್ಷೆ ಆಗಬೇಕು ಇಲ್ಲ ಇವತ್ತು ನಮ್ಮ ಬಂಜಾರ ಸಮಾಜಕ್ಕೆ ಮಾಡ್ಯಾರ ನಾಳೆಗೆ ಇನ್ನೊಂದು ಸಮಾಜಕ್ಕೆ ಮಾಡ್ತಾರ ಅವ್ರಿಗೆ ಬಿಟ್ರೆ ನಾಳೆ ಇನ್ನೊಬ್ಬ ಅಧಿಕಾರಿ ಅವರು ನಮ್ಮ ಸಮಾಜಕ್ಕೆ ಕೀಳಿತನ ನೋಡಾಕತ್ತಾರ ಅದಕ್ಕೆ ನಾವು ಸಹಿಸ್ಕೊಳ್ಳಂಗಿಲ್ಲ ಇದಕ್ಕೆ ನಮ್ಮ ಬಂಜಾರ ಸಮಾಜ ಒಪ್ಪುದಿಲ್ಲ ನಮ್ಮ ಬಂಜಾರ ಸಮಾಜ ಏಕದಮ್ ಶ್ರೇಷ್ಠ ಸಮಾಜ ಇವತ್ತು ನೋಡ್ರಿ ಇವತ್ತು ಸಿದ್ದೇಶ್ವರ ಗುಡಿದಿಂದ ಬರುವಾಗ ಎಲ್ಲರೂ ಮನುಷ್ಯ ರ್ಯಾಲಿ ಮಾಡ್ತಾರೆ ಗೋ ಮಾತೆ ನಮ್ಮ ಸಂತ ಸೇವಾಲಾಲರ ಗೋ ಮಾತೆ ರಕ್ಷಣೆ ಮಾಡ್ತಿದ್ರು ಇವತ್ತು ನಮ್ಮ ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗ್ಯದ ಅಂತೇಳಿ ಗೋ ಮಾತೆ ಸಹಿತ ನಮ್ಮ ಇದಕ್ಕೆ ರ್ಯಾಲಿಗೆ ಬಂದು ಜಾಯಿನ್ ಆಗಿ ನಮ್ಮ ಆಕಳುಗಳು ಎಲ್ಲ ಬಂದು ನಮಗೆ ಏನು ನ್ಯಾಯ ಕೊಡಿಸ್ಬೇಕಂತೇಳಿ ಸಾಥ್ ಕೊಟ್ಟಾರ ಅದಕ್ಕೆ ಇವು ಮನುಷ್ಯರು ತಿಳ್ಕೊಬೇಕು ಆ ಮನುಷ್ಯ ಅಲ್ಲವ ನಿಂಬರ್ಗಿ ಅನ್ನೋ ಮನುಷ್ಯ ಅಲ್ಲ ಅವ ನಾಲಾಕಿ ಹಿಜಡ ನನ್ನ ಮಗ ಅದನವ ಅದಕ್ಕೆ ಏನು ಆಕಳುಗಳು ಏನು ನಮ್ಮ ಗೋ ಮಾತೆ ತಿಳಿತದ ಅಷ್ಟು ಅವರಿಗೆ ಬುದ್ಧಿ ಇಲ್ಲ ಇವನಿಗೆ ಆ ಸ್ಥಾನಕ್ಕೆ ಕುಣಿಸೋದು ಲೈಕ್ ಇಲ್ಲ ಇವನಿಗೆ ನೀವು 24 ತಾಸು ಒಳಗೆ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಮ್ಮ ಬಂಜಾರ ಸಮಾಜದ ನಮ್ಮ ಕಿಸನ್ ಬಾವು ರಾಠೋಡವ್ರು ಹೇಳಾರ 10 ಲಕ್ಷ ನಮ್ಮ ಸೈನಿಕರ ದೇಶ ರಕ್ಷಣೆ ಮಾಡಕ್ಕೆ ನಾವು ಕಳಿಸ್ತೀವಿ ತಂದಾರ ನಮ್ಮ ಬಿಜಾಪುರ ಲಕ್ಷ ಸೈನಿಕರ ರೆಡಿ ಅದಾರ ಆದ್ರೆ ನಮ್ಮ ಬಿಜಾಪುರ ರಕ್ಷಣೆ ಮಾಡೋದು ಏನು ದೊಡ್ಡದಿಲ್ಲ 10 ಲಕ್ಷ ಇಲ್ಲ ಬರೀ 10 ನಮ್ಮ ಹೆಣ್ಮಕ್ಳಿಗೆ ಕಳಿಸಿದ್ರೆ ಅವ್ರಿಗೆ ಹೆಂಗೆ ಹೊಡಿತಾರೆ ಅಂದ್ರೆ ಅವರು ನಮ್ಮ ಏನು ಪೊಲೀಸ್ ಅಧಿಕಾರಿಯವರಿಗೆ ಆಗ್ಲಾರ ಕೆಲಸ ಅವ್ರು ಮಾಡಿ ತೋರಿಸ್ತಾರ ನಮಗೆ ವಿಶ್ವಾಸ ಅದ ಅದಕ್ಕೆ ಈಗ ಕೂಡಲೇ ಅವರಿಗೆ ಸಸ್ಪೆಂಡ್ ಮಾಡಿ ಅವರಿಗೆ ನೀವು ಜೈಲು ಶಿಕ್ಷೆ ಕೊಡಲೇಬೇಕಂತೇಳಿ ನಾವು ಇವತ್ತೊಂದು ಹೋರಾಟ ಮಾಡಿದ್ದೀವಿ ನಮ್ಮ ಏನು ಹಿರಿಯವರು ಹಾಂ ಸರ್ ಬಯಸ್ಕೊಂಡವರು ದೂರ ದಾಖಲೆ ಮಾಡ್ಯಾರ ಸರ್ ನಮ್ಮ ಸಮಾಜ ಬಯಸ್ಕೊಂಡವ್ರು ದೂರ ದಾಖಲೆ ಮಾಡ್ಲೇ ಬಿಡ್ಲಿ ಸರ್ ಅವ್ರ ವ್ಯಕ್ತಿ ಪರವಾಗಿ ನಾವು ಬಂದಿಲ್ಲ ನಮ್ಮ ಸಮಾಜ ಪರವಾಗಿ ಬಂದೀವಿ ನಾವು ಸಮಾಜಕ್ಕೆ ಅನ್ಯಾಯ ಸಮಾಜಕ್ಕೆ ಬೈದಾರ ಸರ್ ಅವರು ವೈಯಕ್ತಿಗೆ ಇವತ್ತು ನಾನು ಒಬ್ಬನಿಗೆ ಬೈಲಿ ನಾವು ಸಮಾಜಕ್ಕೆ ತರಂಗಿಲ್ಲ ನಾನು ಒಬ್ಬನ ಆದ್ರೆ ಸಮಾಜಕ್ಕೆ ಯಾರು ಬಯಸುತ್ತ ಅವ್ರಿಗೆ ಭೇಟಿಯಾಗಿ ಅವ್ರು ಇದ್ರ ಬಗ್ಗೆ ಮಾತಾಡಿದ್ರು ಸರ್ ಅವರು ದೂರ ಕೊಟ್ಟಾರ ಸರಿ ನಮ್ಮ ಪೂರ್ತಿ ಒಳಗೆ ಅವ್ರು ಕಂಪ್ರಮೈಸ್ ದೂರ ಕೊಡ್ಲಿ ಬಿಡ್ಲಿ ಅವ್ರ ಏನು ಕಂಪ್ರಮೈಸ್ ಆದ್ರು ನಾವು ಸಮಾಜದವ್ರು ಅದಕ್ಕೆ ಬಿಡಂಗಿಲ್ಲ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕು ಬಂಜಾರ ಸಮಾಜ ಲಂಬಾಣಿ ಸಮಾಜ ಅಂತೇಳಿ ಅವ್ರು ಏನು ಬೈದಾರ ಅವರು ಅಕ್ಕ ತಂಗಿಯವ್ರು ಅದಾರ ಎಲ್ಲರೂ ಅಕ್ಕ ತಂಗಿಯವ್ರು ಅದಾರ ಎಲ್ಲರೂ ಏನು ಅವ್ವ ಅಪ್ಪ ತಂಗಿ ತಮ್ಮ ಎಲ್ಲರಿಗದ ನಾವು ಏನು ಬಟ್ಟೆ ನಿಮಗೆ ಒಬ್ರಿಗೆ ನಾ ಬಟ್ಟೆ ಮಾಡಿದಂದ್ರೆ 4 ಬಟ್ಟೆ ನನ್ನ ಕಡೆ ಇರ್ತದ ಅದು ಒಂದು ತಲೆಗೆ ಇಟ್ಕೊಂಡು ನಾವ ಬಾಳೆ ಮಾಡಿ ತಿನ್ಬೇಕು ನೌಕರಿ ಮಾಡಿದಂತ ದೂರ ಉಳಿತ ನೌಕರಿ ಬಾಳಿ ಮಾಡಿ ತಿನ್ಬೇಕಂದ್ರೆ 1 ಬಟನ್ ನಿಮಗೆ ಮಾಡಿದ್ರೆ 4 ಬಟನ್ ನನ್ನ ಕಡೆ ಬರ್ತದ ಅದನ್ನ ವಿಚಾರ ಮಾಡ್ಕೊಂಡು ಅವ ಜೀವನ ಮಾಡ್ಬೇಕು ಅವ್ನು 7 ವರ್ಷ ಅವನಿಗೆ ಜೈಲು ಶಿಕ್ಷೆ ಆಗ್ಬೇಕು ಆಗುವವರೆಗೆ ನಮ್ಮ ಬಂಜಾರ ಸಮಾಜ ನಾವು ಬಿಡಂಗಿಲ್ಲ ಅನಿವಾರ್ಯ ಅಕಸ್ಮಾತ್ ಅವ್ರು ಮಾಡಲಿಲ್ಲ ಅಂದ್ರೆ ನಾವು ಇಡೀ ರಾಜ್ಯಾಧ್ಯಕ್ಷ ಅದೀನಿ ನಾನು ನಮ್ಮ ಇಡೀ ರಾಜ್ಯ ತುಂಬ ನಾವು ಹೋರಾಟ ಮಾಡೋದು ತಯಾರಿ ನಾವು ಮಾಡ್ತೀವಿ ಅದು ಹೆಂಗೆ ಮಾಡ್ಬೇಕು ನಮಗೆ ಗೊತ್ತದ ನಮ್ಮ ಮಹಾರಾಜರು ಹೇಳಿದಾರೆ ಗುಡ್ಡ ಸೀಳಿದ ನಾವು ನೀರು ಬಡವರಿಗೆ ರೈತರಿಗೆ ನೀರು ಹೆಂಗೆ ಕುಡಿಸ್ಬೇಕು ಅವ್ರಿಗೆ ನಮಗೆ ಎಲ್ಲಿ ನೀರು ಅಡಿಸಿಯಾಗನ ನಾವು ಗುಡ್ಡ ಸೀಳಿದು ಗೊತ್ತದ ಆ ಗುಡ್ಡ ಸೀಳಿದ್ರೆ ಅದನ್ನು ಮಣ್ಣು ಎಲ್ಲಿ ಹಾಕ್ಬೇಕದು ಗೊತ್ತದ ನಮ್ಮ ಬಂಜಾರ ಸಮಾಜಕ್ಕೆ ಅಂತೇಳಿ ನಮಗೆ ಮಹಾರಾಜರು ತಿಳಿಸ್ಕೊಟ್ಟಾರ ಅದನ್ನು ಸಂಕ್ಷಿಪ್ತವಾಗಿ ತಿಳ್ಕೊಂಡು ಅದನ್ನು ನಾವು ಅರೆಸ್ಟ್ ಮಾಡಿ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಮ್ಮ ಗೋರ ಬಂಜಾರ ವತಿಯಿಂದ ಇದು ಒಂದು ದೊಡ್ಡ ಒಂದು ಮನವಿ ಅಂತೇಳಿ ತಿಳ್ಕೊದೀವಿ ಪ್ರಕಾಶ್ ಚವ್ಹಾಣ ನಮ್ಮ ರಾಷ್ಟ್ರೀಯ ಬಂಜಾರ ಪ್ರಸಿದ್ಧ ಯುವ ಘಟಕದ ರಾಜ್ಯಾಧ್ಯಕ್ಷರು ಅಧಿಕಾರಿ ಹತ್ರಗಾದವರು
ಒಂದು ಔಷಧಿಯಿಂದ ಒಂದು ಏನೈತಲ್ಲ ಅವ್ರು ಮಾತನಾಡಿದ್ದಾರೆ. ಬಂಜಾರ ಸಮಾಜಕ್ಕೆ ಒಂದು ದೊಡ್ಡ ಒಂದು ನೋವನ್ನು ಬಂದಿದೆ. ನಾವು ಯಾವಾಗಲೂ ಶಾಂತಿ ಪ್ರಿಯರು. ನಾವು ಯಾವ ಸಮಾಜಕ್ಕೂ ನಾವು ಆ ರೀತಿ ಅಟ್ರಸ್ಟಿಗಾಗಲಿ, ನಾವು ಈ ರೀತಿ ಅಧಿಕಾರಿಗಾಗಲಿ, ನಿಮ್ಮ ಮೀಡಿಯಾದವರಿಗಾಗಲಿ, ನಾವು ಯಾರಿಗೂ ಒಂದು ನಮ್ಮ ಬಿಜಾಪುರ ಜಿಲ್ಲೆನಲ್ಲಿ ನಾವು ಅಂಥ ಕೆಲಸ ಮಾಡೋದಿಲ್ಲ. ಯಾವ ಅಧಿಕಾರಿ ಇದ್ದರೂ ಕೂಡ ಅವ್ರಿಗೆ ನಾವು ಕೈಕಾಲು ಮುಗಿದು ನಾವು ಕೆಲಸ ಮಾಡ್ಕೋರು. ಖರೆ ನಾವು ಯಾರಿಗೂ ಬೇಯವರಲ್ಲ. ಆದ್ರೆ ಒಂದು ರೈತರಿಗೆ ಅವರು ಬೇಯ್ದಂದ್ರೆ ಭಾಷೆಗಳ ನೋಡಿದ್ರಂದ್ರೆ ಬಂಜಾರ ಸಮಾಜಕ್ಕೆ ದೊಡ್ಡ ನೋವಾಗಿದೆ. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ನಾವು ಇಡೀ ನಮ್ಮ ರಾಷ್ಟ್ರದ ಏನೈತಲ್ಲ ರಾಷ್ಟ್ರೀಯ ಬಂಜಾರ ಪರಿಷತ್ ಕೇಸಿ ನಮ್ಮದು ಸಂಘಟನೆ ಇದೆ. ಆ ಸಂಘಟನೆ ಮುಖ್ಯಸ್ಥ ಯಾರಪ್ಪ ಅಂದ್ರೆ ಆ ಸಂಸ್ಥಾಪಕರಿದ್ದವರು, ನಮ್ಮ ಉದ್ಯಮದಾರರಿದ್ದವರು ಶಂಕರ್ ಭಾವ್ ರಾಠೋಡ್ ಅತ್ಕೇಸಿ ಅವ್ರು ಪೂನಾದವರು. ಕಿಸನ್ ಭಾವ್ ರಾಠೋಡ್ ಅವ್ರು ಏನಲ್ಲ ದೊಡ್ಡ ಒಂದು ಉದ್ಯಮದಾರರು ಮತ್ತು ನಮ್ಮ ಸಂಸ್ಥಾಪಕರು ರಾಷ್ಟ್ರೀಯ ಬಂಜಾರ ಪರಿಷತ್. ಅವ್ರು ಏನು ಹೇಳಕತ್ತಾರೆ, ನೀವು ಮಕ್ಕೊಂಡ್ರಿ ಅವನು ಈ ಸಮಾಜಕ್ಕೆ ಈ ರೀತಿ ಬೇಯುವಂಥ ಅಧಿಕಾರಿಗಳಿಗೆ ನೀವು ಯಾಕೆ ಬಿಡ್ತೀರಿ? ಎಲ್ಲರೂ ನಿಮ್ಮ ಅಧಿಕಾರಿಗಳು ಯಾರು ಇದ್ದರು ನಿಮ್ಮ ಬಿಡ್ರಿ, ನೀವು ಯುವಕರ ಜಾಗೃತಿ. ಈಗ ಬರುವಂಥ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡುವಂಥ ಸ್ಥಿತಿಯಲ್ಲಿ ಇದ್ದೀವಿ. ಎಲ್ಲ ಬಂಜಾರ ಅಖಿಲ ಕರ್ನಾಟಕ ಬಂಜಾರ ಧರ್ಮಗುರುಗಳು ಮಹಾಸಭಾದಿಂದ ನಾನು ಒಂದು ಕಾರ್ಯಾಧ್ಯಕ್ಷ ಇದ್ದೇನೆ. ನಾವು ಕೂಡ ಒಂದು ಮೀಟಿಂಗ್ ಮಾಡಿವು. ಬರುವಂಥ ದಿನಗಳಲ್ಲಿ ರುದ್ರಪಾಲ ಮಾಡಿದ್ರು ಡೆಪ್ಟಿ ಸ್ಪೀಕರ್ ಅದರ ಅವ್ರಿಗೆ ಹೋಗಿ ನಾವು ಮನವಿ ಮಾಡೋದಿವು. ನಾವು ಏನೈತಲ್ಲ ಈ ರೀತಿ ಅನ್ನಿಸ್ಕೊಳ್ಳೋದು ನಮಗೆ ಸರಿಯಲ್ಲ. ನಾವು ಯಾರಿಗೂ ಬೇಯವರಲ್ಲ. ನಾವು ದುಡಿದು ನಾವು ಮೆಹನತ್ ಮಾಡಿ ಮಾಡುವಂಥ ಜನರು ನಮಗೆ ಈ ರೀತಿ ನಮ್ಗೆ ಮಾಡಿದಾರೆ. ಇವ್ರು ಭಾಳ ಘೋರ ಅನ್ಯಾಯ ಇದೆ. ಈ ಸಮಾಜಕ್ಕೆ ಬೇಯ್ದಾರೆ. ಅವ್ರಿಗೆ ಒಂದು ತಕ್ಷಣ ಅವ್ರಿಗೆ ಒಂದು ದೊಡ್ಡ ಒಂದು ಕ್ರಮ ಆಗಬೇಕು. ಅವರ ನೌಕರಿ ಮೇಲೆ ಸಸ್ಪೆಂಡ್ ಆಗಬೇಕು. ಇಂಥ ಅಧಿಕಾರಿಗಳು ಮತ್ತೊಬ್ಬರು ಯಾರು ಈ ರೀತಿ ಬೇಯಬಾರ್ದು. ನಾವೆಲ್ಲರೂ ಒಂದು ಅನಂತ ಮಾರ್ಗದಲ್ಲಿ ಬಿಜಾಪುರ ಜಿಲ್ಲೆ ನಾವು ನಾಡಿನಲ್ಲಿ ನಾವು ಬದುಕಬೇಕು. ಇಂಥ ರೀತಿ ಮಾತಾಡೋದು ಒಂದು ಚಿಲ್ಲರೆ ಒಂದು 100 ರೂಪಾಯಿ ಸಲ ಬೇಯ್ತಾರಂತ ಇಂಥ ನೀಚಿಗೇಡಿ ಅಧಿಕಾರಿ ನಾವು ಎಲ್ಲಿ ನೋಡಿಲ್ಲ. ಇಂಥ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು. ಒಂದು ವೇಳೆ DC ಸಾಹೇಬರು ಈ ಬಂದ್ ಕೇಸಿನ ಪ್ರಕಾಶ್ ಚವ್ಹಾಣ್ ಅವರು ನಮ್ಮಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಇದರದ್ದೇನೈತಲ್ಲ ಈಗ ರಾಷ್ಟ್ರೀಯ ಪರಿಷತ್ ಇದು ಮಾಡ್ಯಾರ. ಅವರು ಕೂಡ ಒಂದು ಮನವಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಅಣ್ಣವರು ಚಂದು ಅಣ್ಣವ್ರು ಅವರು ಪರೀಕ್ಷೆ ರಿಪೋರ್ಟ್ದವ್ರಾಗಲಿ ಎಲ್ಲ ಇರ್ತಾರೆ. ಎಲ್ಲ ಬಂದೀವಿ, ಎಲ್ಲರೂ ಕೂಡಿ ನಾವು ಮನವಿ ಮಾಡ್ಲಾಕತ್ತೀವಿ. ದಯವಿಟ್ಟು ನಮ್ಮ ಸಮಾಜ ಕೆಣಿಬೇಡ್ರಿ. ನಮ್ಮ ಸಮಾಜ ಶಾಂತಿಯಾಗಿ ಇರುವಂಥದ್ದು. ನಮ್ಮ ಗುಡ್ಡ ಸಿಳೋದು ಗೊತ್ತೈತಿ, ನಾವು ಅದ್ರಾಗಿನ ಮಣ್ಣು ತೆಗೆದು ರಸ್ತೆ ಮೇಲೆ ಒಗಿದು ಗೊತ್ತೈತಿ, ಕಡಿ ಹೊಡಿದು ಗೊತ್ತೈತಿ. ಮನುಷ್ಯಾಗ ಯಾವ ರೀತಿ ನಾವು ಗುಡ್ಡ ಸಿಳ್ದಂಗೆ ಸಿಳೋದು ಗೊತ್ತೈತಿ. ಯಾಕಂದ್ರೆ ನಾವು ಯಾಕೆ ಇರ್ತೀವಿ ಅಂದ್ರೆ ನಮ್ಮ ಸಮಾಜ, ನಮ್ಮ ಊರ, ನಮ್ಮ ಎಲ್ಲ ನಾವು ಶಾಂತಿಯಾಗಿ ಇರಬೇಕಂತಿದ್ವಿ. ಯಾವುದೇ ಅಂಥ ಕಿಡಿಗೇಡಿಗಳಿಗೆ ತೆಗಿಬೇಕಂತ ಕೇಸಿ ನನ್ನೊಂದು ಮನವಿ. ನಾ ಗೋಪಾಲ ಮಹಾರಾಜರು, ನಂದುಲಾಲ್ ಪೀಠ, ತೋರಿ ದಾಂಡೆ. ದೂರ ದಾಖಲೆ ಈಗಾಗಲೇ ಇಂಡಿ ನದಿ ಆಗಿದೆ. ಈಗ ಒಂದು 15 ದಿವಸ ಆಯ್ತು ಸರ್. ಆಕ್ಷನ್ ಏನಿಲ್ಲ. ಓಡ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಇದ್ರಾಗ ಯಾರು ಸರ್ ಪ್ರೆಷರ್ ಯಾರು ಕೊಡ್ಲಾಕತ್ತಿಲ್ಲ. ನಾವು ಪ್ರೆಷರ್ ಕೊಡ್ಲಾಕತ್ತೀವಿ. ಪೊಲೀಸರು ಏನ್ ಮಾಡ್ಲಾಕತ್ತಾರೋ ಅವರಿಗೂ ಗೊತ್ತು. ಅಧಿಕಾರಿ ಎಲ್ಲರೂ ಚಲೋ ಇರ್ತಾರೆ. ಒಬ್ಬ ಅಧಿಕಾರಿಯಿಂದ ಎಲ್ಲ ಅಧಿಕಾರಿಗೆ ನಾವೇನು ದುಷ್ಟ ಅಂತ ಹೇಳೋದಿಲ್ಲ. ಖರೆ ಅವ್ರಿಗೆ ಬಂಧಿಸಬೇಕು. ಒಂದು ವೇಳೆ ಬಂಧಿಸೋದು ಆಗಲಿಲ್ಲ ಅಂದರೂ ನಮ್ಮ ಸಮಾಜ ಮೇಲೆ ಬಿಟ್ಟರು ನಾವೆಲ್ಲ ಮಸಲು ಮಾರುವಂಥದ್ದು ಬಂದು ಒಂದು 4 ಹೆಣ್ಮಕ್ಳಿಗೆ ಬಿಟ್ಟರು ಅವ್ರಿಗೆ ಹಿಡ್ಕೋತೀವಿ ನಾವು. ಅದು ಮಾತ್ರ ನಮ್ದು. ನಾನು ಗೋಪಾಲ ಮಹಾರಾಜರು, ತೋರಿ ತಾಂಡ, ನಂದುಲಾಲ್ ಪೀಠ್, ಶ್ರೀ ಶಿವಲಾಲ್ ಮಹಾರಾಜರು ಮಠ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹತ್ತರ್ಗ ಗ್ರಾಮದ ಒಬ್ಬ ತಲಾಟಿ ಬಂಜಾರ ಸಮಾಜದ ಒಬ್ಬ ರೈತನಿಗೆ ಈ ರೀತಿ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿ ಅವ ದೊಡ್ಡ ಅನ್ಯಾಯ ಮಾಡ್ಯಾನ. ಅವ ಬೈದ 15 ದಿವಸ ಆಯ್ತು. ಇನ್ನೂ ತನ ಯಾರು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡಿಲ್ಲ. ಮತ್ತು DC ಅವರಿಗೂ ಮನವಿ ಮಾಡಿ, SP ಸರ್ಗೂ ಮನವಿ ಮಾಡಿವಿ. ಇನ್ನೂ ತನ ನಾವು ಅರೆಸ್ಟ್ ಮಾಡಿಲ್ಲ, ಸಸ್ಪೆಂಡ್ ಆಗಿಲ್ಲ. ಮತ್ತು ಇವತ್ತು ದಿವಸ ಅರೆಸ್ಟ್ ಆಗಲಾರ್ದಾಗ ನಾವು ಇಲ್ಲಿ ಬಂದು ಪ್ರತಿಭಟನೆ ಮಾಡಿದೆವು. DC ಅವರಿಗೆ ಇನ್ನೊಂದ್ಸಲ ಮನವಿ ಕೊಟ್ಟಿವಿ. ಅರೆಸ್ಟ್ ಆದರೆ ಚಲೋ, ಇಲ್ಲಿ ಕರ್ನಾಟಕ ರಾಜ್ಯ ತುಂಬ ಉಗ್ರವಾದ ಹೋರಾಟ ಮಾಡ್ತೀವಿ. ಅವಾಗ ರಾಜ್ಯಕ್ಕೆ ಎದಕ್ಕಂದ್ರೆ ಈ ಭಾರತ ತುಂಬ ನಾವು ಉಗ್ರವಾದ ಹೋರಾಟ ಮಾಡಿ ಅವನಿಗೆ ಸಸ್ಪೆಂಡ್ ಮಾಡಿಸೋದ್ರೆ ಬಿಡೋಂಗಿಲ್ಲ. ನಾಳೆ ಮುಂದಿನ ದಿನಮಾನಗಳಲ್ಲಿ ಅವ ಎಲ್ಲಿ ಅದ ನಾವು ಅವನ ಮನೆ ಮುಂದೆ ಕೂತ ಅವ ಇದು ಮಾಡುತ್ತಾನೆ, ಅವನಿಗೆ ಸಸ್ಪೆಂಡ್ ಮಾಡಿದ್ರೆ ಬಿಡೋಂಗಿಲ್ಲ ಒಟ್ಟೆ.